ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ. ಕಾರಣ ಅಂತ ಅಂದ್ರೆ ಒಂದು ಲಘು ಉಪಹಾರ ಕೂಟವನ್ನ ಆಯೋಜನೆ ಮಾಡಲಾಗಿದೆ. ಈ ರೀತಿಯಾಗಿ ಲಘು ಉಪಹಾರ ಕೂಟನೋ ಅಥವಾ ಅಲ್ಲೇನಾದ್ರೂ ಕಾರ್ಯಕ್ರಮಗಳ ಆಯೋಜನೆ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೋಗುವಂಥದ್ದು ಒಂದು ಸಂಪ್ರದಾಯ, ರಾಜಭವನಕ್ಕೆ ಹೋಗುವಂಥದ್ದು. ಬಟ್ ಈಗ ಮೂಡಾ ಸಂಹಾರ ಬಳಿಕ ಮೊದಲ ಬಾರಿಗೆ ಸಿಎಂ ಭೇಟಿ ಕೊಡ್ತಾ ಇರುವಂಥದ್ದು. ಇದು ಈಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಬಹಳಷ್ಟು ಖಾಸಗಿ ದೂರುಗಳೆಲ್ಲ ದಾಖಲಾದಂಥ ನಂತರದಲ್ಲಿ ಅವರು ಕೂಡ ಒಂದು ನೋಟಿಸ್ ಕೊಟ್ಟು ವಿವರಣೆ ಕೇಳಿದಂಥ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂಥ ಸಂಗತಿನೇ. ಇದು ದೊಡ್ಡ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿತ್ತು. ಅಗೈನ್ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ರೀತಿಯಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥ ಸಂದರ್ಭ ಇದು. ಇದರ ನಡುವೆ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಇವತ್ತು ರಾಜಭವನದಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಆಗೋರಿದ್ದಾರೆ. ಒಂದು ಲಘು ಉಪಹಾರ ಕೂಟದ ನೆಪದಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆ ವಿಚಾರ ಪ್ರಸ್ತಾಪಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಏನಾದರೂ ರಾಜ್ಯಪಾಲರು ಇವತ್ತಿನ ಉಪಹಾರದ ಕೂಟದಲ್ಲಿ ವಿವರಣೆಯನ್ನ ಕೇಳೋದು ಆಗಲಿ ಅಥವಾ ಅದ್ರ ಬಗ್ಗೆ ಏನಾದರೂ ಮಾತು ಬಂದರೆ ಮುಖ್ಯಮಂತ್ರಿಗಳು ಏನಾಗಿದೆ, ಕಾನೂನು ಪ್ರಕಾರವಾಗಿಯೇ ತಾನು ಹೇಗೆ ಸೈಟನ್ನು ಖರೀದಿ ಮಾಡಿದ್ದೀನಿ ಅಥವಾ ಸೈಟ್ ಖರೀದಿ ಅನ್ನೋದಕ್ಕಿಂತ ಸೈಟ್ ಪಡೆದಿದ್ದೀನಿ ಅನ್ನುವಂಥದ್ದನ್ನು ಬಹುಶಃ ವಿವರಣೆ ಕೊಡೋದಕ್ಕೆ ಒಂದು ಅವಕಾಶ ಸಿಗಬಹುದು ಅಂತ ಕಾಣಿಸುತ್ತೆ.